ಇಲ್ಲಿ ಬಹುನಿರೀಕ್ಷಿತ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋವಿಂಗ್. ಅದಾದ ನಂತರ 1 ಅಂಕದ ಪ್ರಶ್ನೆಗಳು, 1 ವರ್ಡ್ ಕ್ವೆಶನ್ಸ್ ಆ್ಯಂಡ್ 4 and 6 ಮಾರ್ಕ್ಸ್ ಕ್ವೆಶನ್ಸನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಿಷ್ಟನ್ನು ಓದ್ಕೊಂಡು ಹೋದರೆ ಸಾಕಾಗುತ್ತೆ. ಇಷ್ಟನ್ನು ನಾವು ನೋಡ್ಕೊತ ಹೋಗೋಣ. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತೇವೆ. ಆರ್ಡರ್ನಲಿ ಯೂನಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯೂನಿಟಿ ಇನ್ ರ್ಯಾಂಕ್ಸ್ ಶ್ರೇಣಿಗಳಲ್ಲಿ. TFCಯ 100 ಇದ್ದಾಗ TVCಯು 125 ಇದ್ದಾಗ ಒಟ್ಟು ವೆಚ್ಚವನ್ನು TC ಕಂಡುಹಿಡಿಯಿರಿ. TC TFC ಪ್ಲಸ್ TVC ಅಂತ ಬಂದಾಗ ಇದು 225 ಆಗುತ್ತೆ. ಆನ್ಸರನ್ನು ನೋಡ್ಕೊಳ್ಳಿ. ಇದೇ ಪ್ರಶ್ನೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಮಹಾ ಆರ್ಥಿಕ ವರ್ಷದ ಕುಸಿತ ಅಂತಂದರೆ 1929. ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಅಂತಂದರೆ ಹೂಡಿಕೆ. ಅನುಭೋಗಿಗಳು ಮತ್ತು ಉತ್ಪಾದಕರ ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತಾರೆ. ಇದಕ್ಕೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತಾರೆ. ಕನ್ಸ್ಯೂಮರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಕ್ಯಾನ್ ಚೂಸ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಗೂಡ್ಸ್. ದಿಸ್ ಮಾರ್ಕೆಟ್ ಲಿಂಕೇಜ್ ಈಸ್ ಕಾಲ್ಡ್, ಇಲ್ಲಿದೆ ನೋಡಿ, ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್. ಅದಾದ ನಂತರ ಕಾಪ್ ಗ್ಲಾಸ್ ಉತ್ಪಾದನಾ ಬಿಂಬಕ ಸೂತ್ರವನ್ನು ಬರೆಯಿರಿ. ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ, ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೂ ಬೆಲೆ 20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡ್ತಾನೆ. ಮಾರಾಟಗಾರನ ಒಟ್ಟು ಆದಾಯ ಎಷ್ಟು? 800 ರೂಪಾಯಿ ಆಗುತ್ತೆ. ನೀವು ಅದನ್ನು ನೋಡ್ಕೋಬೇಕು. RBI ನೇರವಾಗಿ ಇವರೊಂದಿಗೆ ವ್ಯವಹಾರ ಮಾಡೋದಿಲ್ಲ ಅಂತಂದರೆ ಜನಸಾಮಾನ್ಯರೊಂದಿಗೆ ವ್ಯವಹಾರ ಮಾಡೋದಿಲ್ಲ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಏನಾಗಿರ್ತವೆ ಅಂತಂದರೆ ಅದು ಮಿಶ್ರ ಆರ್ಥಿಕಗಳಾಗಿರ್ತವೆ. ಇನ್ ರಿಯಾಲಿಟಿ ಆಲ್ ಎಕನಾಮೀಸ್ ಆರ್ ಮಿಕ್ಸ್ಡ್ ಎಕನಾಮೀಸ್. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರತಕ್ಕಂಥದ್ದು. ಸ್ಕೇರ್ಸ್ ಸೋರ್ಸಸ್ ಆಫ್ ಆ್ಯನ್ ಎಕನಾಮಿ ಹ್ಯಾವ್ ಕಂಪೀಟಿಂಗ್ ಯೂಸಸ್. ಆದಾನಗಳು ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂತ ಕರಿತೀವಿ. ಅದರ ಆನ್ಸರ್ ಏನಂದರೆ ಉತ್ಪಾದನಾ ಬಿಂಬಕ. ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗ್ತಕ್ಕಂಥದ್ದು ಅಂದರೆ ದ್ವಿಗುಣನೆ, ಡಬಲ್ ಕೌಂಟಿಂಗ್. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆ ಅಂತಂದರೆ ಅದು ಸಂಪತ್ತಿನ ತೆರಿಗೆ. ನೆಕ್ಸ್ಟ್, ಜಗತ್ತಿನ ಇತರೆ ದೇಶೀಯ ವಾಸಗಳ ನಡುವೆ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ. ಇಲ್ಲಿ ಆನ್ಸರನ್ನು ಒಂದು 3 ಕೊಟ್ಟಿರ್ತಾರೆ. ಮೇಲಿನ ಎಲ್ಲವೂ ಅಂತ, ಆಲ್ ಆಫ್ ದ ಅಬೋ ಅಂತ ನೀವು ನೋಡ್ಕೋಬೇಕಾಗುತ್ತೆ ಅದನ್ನು. ಅದಾದ ನಂತರ ಖಾಲಿ ಸ್ಥಳ, ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಬಂದಾಗ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತಕ್ಕಂಥದ್ದು. ಇಲ್ಲಿ ಗೌರ್ಮೆಂಟ್ ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಮಾರುಕಟ್ಟೆ ವಿಭಿನ್ನ ಲಕ್ಷಣವಾಗಿರ್ತದೆ. ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಇಸ್ ಡಿಸ್ಟಿಂಗ್ವಿಷಿಂಗ್ ಫೀಚರ್ ಆಫ್ ಅ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಮೌಲ್ಯವರ್ಧಿತ ವಿಧಾನವು ಉತ್ಪನ್ನ ವಿಧಾನದ ಪರ್ಯಾಯ ಹೆಸರಾಗಿರ್ತಕ್ಕಂಥದ್ದು. ಅದಾದ ನಂತರ ವ್ಯಾಲ್ಯೂ ಆಡೆಡ್ ಮೆಥಡ್ ಇಸ್ ಆನ್ ಆಲ್ಟರ್ನೇಟಿವ್ ನೇಮ್ ಫಾರ್ ಪ್ರಾಡಕ್ಟ್ ಮೆಥಡ್. ಭಾರತದಲ್ಲಿ ನೋಟುಗಳನ್ನು ಚಲಾವಣೆಗೆ ತರ್ತಕ್ಕಂಥ ಏಕಮಾತ್ರ ಸಂಸ್ಥೆ ಅಂದರೆ RBI. ಇಲ್ಲಿ ಇಂಗ್ಲೀಷ್ ನೋಡ್ಕೊಳ್ಳಿ. ಭಾರತದಲ್ಲಿ ಹಣಕಾಸಿನ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31 ತನಕ ಇರುತ್ತೆ. ಫೈನಾನ್ಷಿಯಲ್ ಇಯರ್ ರನ್ಸ್ ಫ್ರಮ್ ದ 1st April to 31st March ಇನ್ ಇಂಡಿಯಾ. ಬಯಕೆಗಳನ್ನು ತೃಪ್ತಿಪಡಿಸ್ತಕ್ಕಂಥ ಸಾಮರ್ಥ್ಯ, ಸರಕಿನಲ್ಲಿರ್ತಕ್ಕಂಥ ಸಾಮರ್ಥ್ಯ ಅಂದರೆ ಅದು ತುಷ್ಟಿಗುಣ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಟಿ ಈಸ್ ಯುಟಿಲಿಟಿ. ನೆಕ್ಸ್ಟ್, ಶ್ರಮದ ಬೇಡಿಕೆ ಮತ್ತು ಪೂರೈಕೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಕೂಲಿ ದರ ನಿರ್ಧಾರ ಆಗ್ತಕ್ಕಂಥದ್ದು, ವೇಜ್ ನಿರ್ಧಾರ ಆಗುತ್ತೆ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಅಂತ ಕರಿತೀವಿ. ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿ ಇಳುವಿಕೆ, ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಹಣದುಬ್ಬರ, ಇಳುವಿಕೆ ಅಥವಾ ಹಣದುಬ್ಬರ ಅಂತ ನೀವು ನೋಡ್ಬೋದು. ಇಳುವಿಕೆ, ದೇಶಿ ಕರೆನ್ಸಿ ಇಳುವಿಕೆ. ಓಕೆ, ನೆಕ್ಸ್ಟ್, ಇನ್ಫ್ಲೇಷನ್ ಅಂದರೆ ಹಣದುಬ್ಬರಿಗೆ, ಇಲ್ಲ ಡೆಪ್ರಿಸಿಯೇಷನ್, ಕರೆಕ್ಟ್. ಓಕೆ, ಸಂಪನ್ಮೂಲಗಳ ಕೊರತೆ ಆಯ್ಕೆಯ ಸಮಸ್ಯೆಗಳನ್ನು ಹುಟ್ಟಾಕ್ತಕ್ಕಂಥದ್ದು. ಸ್ಕೆರಿಫೈ ದ ರಿಸೋರ್ಸಸ್ ಗಿವ್ ರೈಸ್ ಟು ದ ಪ್ರಾಬ್ಲಮ್ ಆಫ್ ಚಾಯ್ಸ್. ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ನಾವು ಸರಾಸರಿ ಉತ್ಪನ್ನ ಅಂತ ಕರಿತೀವಿ, ಅವರೇಜ್ ಪ್ರಾಡಕ್ಟ್. M1 ಮತ್ತು M2ಗಳನ್ನು ಡ್ಯಾಶ್ ಅಂತ ಕರಿತೀವಿ ಅಂತಂದರೆ ಅದು ಸಂಕುಚಿತ ಹಣ, ನ್ಯಾರೋ ಮನಿ. ನೆಕ್ಸ್ಟ್, ಕಂದಾಯ ಕೊರತೆ ವೆಚ್ಚ, ಕಂದಾಯ ಸ್ವೀಕೃತಿ. ರೆವೆನ್ಯೂ ಡೆಫಿಕ್ಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್ಸ್. ಮಾದರಿಯ ಅರ್ಥಶಾಸ್ತ್ರ, ನಾರ್ಮೇಟಿವ್ ಎಕನಾಮಿಕ್ಸ್ ಅಂದ ತಕ್ಷಣ ಮೌಲ್ಯಮಾಪನ ಅಂತ ಬರುತ್ತೆ. ಕೂಲಿ ದರ ಅಂತಂದರೆ VMPL ಬರುತ್ತೆ. ಗೃಹ ಕೃತ್ಯಗಳು, ಸೇವೆಗಳು ಅಂತ ಬಂದರೆ ಹಣರಹಿತ ವಿನಿಮಯ. M3 M4 ವಿಶಾಲ ಹಣ, M1 M2 ಸಂಕುಚಿತ, M3 M4 ವಿಶಾಲ ಹಣ. ಅದಾದ ನಂತರ ಕಚ್ಚಾ ಸರಕು ಅಂತಂದರೆ ಮಧ್ಯವರ್ತಿ ಸರಕು. ಪೂರಕ ಸರಕುಗಳು ಕಾಂಪ್ಲಿಮೆಂಟರಿ ಗೂಡ್ಸ್,
ಪೆನ್ನು ಮತ್ತು ಶಾಹಿ, ಪೆನ್ ಆ್ಯಂಡ್ ಇಂಕ್. ಲಾಭ ಪ್ರಾಫಿಟ್ ಅಂತ ಬಂದಾಗ TR ಮೈನಸ್ TC. ಅಂತಿಮ ಸರಕುಗಳ ಬೇಡಿಕೆ ಇಲ್ಲಿ ಕೊಟ್ಟಿದ್ದೀನಿ C+I+C. ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಫ್ಲೋಟಿಂಗ್, ಡರ್ಟಿ ಹೊಂದಾಣಿಕೆ, ಫ್ಲೋಟಿಂಗ್ ಅಂತಂದ್ರೆ ಡರ್ಟಿ ಹೊಂದಾಣಿಕೆ ಅಂತ ಬರೀರಿ. ಆಡಮ್ ಸ್ಮಿತ್ ಅಂದ ತಕ್ಷಣ ಕಾಣದ ಕೈ ಕಾರ್ಯಾಚರಣೆ, ದಾಸ್ತಾನು ಸ್ಟಾಕ್ ಚಾಲಕ. ಮತ್ತು ನೋಡಿದಾಗ ಹೆಚ್ಚುವರಿ ಬೇಡಿಕೆ ಅಂತಂದರೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗ್ತಕ್ಕಂಥದ್ದು. ಹಾಗಾದರೆ ಒಂದಂಕದ ಪ್ರಶ್ನೆಯನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ ಬೇಡಿಕೆ ಅಂತಂದರೆ ಏನು? ವಾಟ್ ಈಸ್ ಡಿಮ್ಯಾಂಡ್? ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ಯಾವ ಕಡೆಗೆ ಪಲ್ಲಟಗೊಳ್ತಕ್ಕಂಥದ್ದಂದರೆ ಅದು ಬಲಕ್ಕೆ. ಬೇಡಿಕೆ ಅಂತಂದರೆ ನೀವು ಕಮೆಂಟ್ ಮಾಡಿ ಹೇಳಿ ನನಗೆ ವಾಟ್ ಈಸ್ ಡಿಮ್ಯಾಂಡ್. ರಫ್ತುಗಳ ಅರ್ಥ ನೀಡಿ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡೆಯುತ್ತೀರಿ? ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್ ನೋಡಿ. ಇಲ್ಲಿ FRBMA ವಿಸ್ತರಿಸಿ, ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಒಂದು ಹೇಳೋದಾದರೆ ನಾನು ಇನ್ನೊಂದು ಹೇಳ್ತೀನಿ, ಒಂದು ಅಂಕದ ಪ್ರಶ್ನೆ ಇನ್ನೊಂದು ಸ್ವಲ್ಪ ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ. ಇಷ್ಟನ್ನು ಈಗ ಓದ್ಕೊಳ್ಳಿ, ಮತ್ತು ನೆಕ್ಸ್ಟ್ ವೀಡಿಯೋಗಳಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತೀನಿ. ಈಗ 2 ಮಾರ್ಕ್ಸ್ ಕ್ವಶನನ್ನು ನೋಡ್ತಾ ಹೋಗೋಣ. ಉತ್ಪಾದನಾ ಸಾಧ್ಯತಾ ಗಡಿ ಅಂತಂದ್ರೆ ಏನು? ಪ್ರೊಡಕ್ಷನ್ ಪಾಸಿಬಿಲಿಟಿ ಫಾರ್ ಟೇನರ್. ಅದಾದ ನಂತರ ಅನುಭೋಗಿ ಆದರ್ಶ ರೇಖೆಯನ್ನು ನಿರ್ಧಾರ ಮಾಡ್ತಕ್ಕಂಥ 2 ಅಂಶಗಳನ್ನು ಪಟ್ಟಿ ಮಾಡಿ. ಯಾವುದಾದ್ರೂ 2 ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಸ್ಥಗಿತ ಬಿಂದುವಿನ ಅರ್ಥವನ್ನು ಕೊಡಿ. ಅದಾದ ನಂತರ 4 ಉತ್ಪಾದನಾಂಗಗಳು ಯಾವುವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ. ಕಮೆಂಟ್ ಮಾಡಿ ಹೇಳಿ. ಯೋಜನಾ ಕಂದಾಯ ವೆಚ್ಚದ ಭಾಗಗಳನ್ನು ಹೆಸರಿಸಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಒಂದರ ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರತಕ್ಕಂಥ ಷರತ್ತುಗಳನ್ನು ಹೆಸರಿಸಿ. ಅದಾದ ನಂತರ ಸದಾವಕಾಶ ಆಪರ್ಚುನಿಟಿ ಕಾಸ್ಟ್ ಅದನ್ನು ಉದಾಹರಣೆ ಸಹಿತ ಬರೆಯಿರಿ. GDP ಮಾಪನ ಮಾಡ್ತಕ್ಕಂಥ 3 ವಿಧಾನಗಳನ್ನು ತಿಳಿಸಿ. ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳ ನಡುವಿರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ. ಅದಾದ ನಂತರ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಅನುಭೋಗಿ ವರ್ತನೆಯನ್ನು ವಿವರಣೆ ಕೊಡ್ತಕ್ಕಂಥ ವಿಧಾನಗಳನ್ನು ತಿಳಿಸಿ. ದೀರ್ಘಾವಧಿಯಲ್ಲಿ ವೆಚ್ಚಗಳು ಯಾವ್ಯಾವು, ಲಾಂಗ್ ರನ್ ಕಾಸ್ಟ್ ಅದನ್ನು ಬರೀರಿ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧಾರ ಮಾಡ್ತಕ್ಕಂಥ 2 ಅಂಶಗಳು. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಅನುಭವಕ ಬಿಂಬಕದ 2 ಭಾಗಗಳು ಯಾವ್ಯಾವು. ನೆಕ್ಸ್ಟ್ MPC ಮೌಲ್ಯವು 0.8 ಇದ್ದಾಗ MPSನ ಮೌಲ್ಯ ಹೂಡಿಕೆ ಗುಣಕದ ಮಲ್ಟಿಪ್ಲಾಯರ್ ಮೌಲ್ಯವನ್ನು ಲೆಕ್ಕ ಹಾಕಿ. ಇಲ್ಲಿ ಲೆಕ್ಕ ಅದನ್ನು ನೀವು ಮಾಡಬೇಕಾಗುತ್ತೆ. ಇದು ಒಂದು ಕ್ವಶನ್ ನೋಡ್ಕೊಳ್ಳಿ. ಅದಾದ ನಂತರ GDP MP ಮತ್ತು GDP FC ಸಮೀಕರಣವನ್ನು ಬರೀರಿ, ಅಂದರೆ ಅದರ ಒಂದು ಫಾರ್ಮುಲಾವನ್ನು ಬರೀಬೇಕಾಗುತ್ತೆ ನೀವು. ನಾಮಮಾತ್ರ GDP ನೈಜ GDPಗಳ ಮಧ್ಯೆ ವ್ಯತ್ಯಾಸವನ್ನು ಕುರಿತು ಬರೀರಿ. ಮಾಹಿತಿಗಳಂತಂದ್ರೇನು, ಚಿಲ್ಲರೆ ಮತ್ತು ಸಗಟು ಬೆಲೆಯ ಅರ್ಥವನ್ನು ತಿಳಿಸಿ. ಅದಾದ ನಂತರ ಮಿತವ್ಯಯದ ವಿರೋಧಾಭಾಸವನ್ನು ಅದು ನೀವು ಬರೀಬೇಕಾಗುತ್ತೆ, ಅದರ ಅರ್ಥವನ್ನು ಬರೀಬೇಕು. ಹೂಡಿಕೆ ಗಣಕದ ಅರ್ಥವನ್ನು ಕೊಡಿ, ಅದರ ಸೂತ್ರವನ್ನು ಬರೆಯಿರಿ. ನೆಕ್ಸ್ಟ್ MPC ಮತ್ತು MPSನ ಅರ್ಥವನ್ನು ಕೊಡಿ. ಪುಕ್ಕಟೆ ಸವಾರ ಅಂತಂದರೆ ಯಾರು, ಅವರನ್ನು ಏಕೆ ಹಾಕಿ ಕರೆಯುತ್ತಾರೆ. ಸರ್ಕಾರದ ಮುಂಗಡ ಪತ್ರದ ಯಾವುದಾದ್ರೂ 2 ಪ್ರಮುಖ ಉದ್ದೇಶಗಳನ್ನು ಬರೆಯಿರಿ. ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ, ಇವೆಲ್ಲ ಇಂಪಾರ್ಟೆಂಟ್. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಆರ್ಥಿಕತೆಯಲ್ಲಿ 3 ಕೇಂದ್ರೀಯ ಸಮಸ್ಯೆಗಳನ್ನು ಬರೆಯಿರಿ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ರೇಖಾಚಿತ್ರದೊಂದಿಗೆ ಬರೆಯಿರಿ. ಒಟ್ಟು ತುಷ್ಟಿಗುಣ ಸೀಮಾಂತ ತುಷ್ಟಿಗುಣದ ನಡುವೆ ವ್ಯತ್ಯಾಸಗಳನ್ನು ತಿಳಿಸಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಮಾರ್ಜಿನಲ್ ಯುಟಿಲಿಟಿ. ಅದಾದ ನಂತರ ಔದಾಸೀನ್ಯ ನಕ್ಷೆನ ರೇಖಾಚಿತ್ರದೊಂದಿಗೆ. ಸಾಮಾನ್ಯ ಸರಕು ಕೆಳದರ್ಜೆ ಸರಕು ಫಿಕ್ಸ್. ಇದಾದ ನಂತರ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಒಬ್ಬ ಅನುಭೋಗಿ ಒಂದು ಸೇಬಿನ ಬೆಲೆ ₹5 ಇದ್ದಾಗ 15 ಸೇಬನ್ನು ಖರೀದಿ ಮಾಡ್ತಾನೆ. ಈ ಬೆಲೆ ₹7 ಏರಿಕೆ ಆದಾಗ ಬೇಡಿಕೆಯನ್ನು 11ಕ್ಕೆ ಕಡಿಮೆ ಮಾಡುತ್ತಾಳೆ. ಬೆಲೆ ಬೇಡಿಕೆ ಸ್ಥಾಪಕತ್ವವನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಾಬ್ಲಮ್ ಬರುತ್ತೆ, ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲೊಂದು ಕ್ವಶನನ್ನು ಕೊಟ್ಟಿದ್ದೀನಿ ನಾನು, ನೀವೇ ಓದ್ಕೊಳ್ಳಿ ಅದನ್ನು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳನ್ನು ಕುರಿತು ಬರೆಯಿರಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆ 3ನೇ ಷರತ್ತನ್ನು ವಿವರಣೆ ಕೊಡಿ ರೇಖಾಚಿತ್ರದೊಂದಿಗೆ ಅಂತ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ, ನೀವೇ ನೋಡ್ಕೋಬೇಕು ಅದನ್ನು. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳನ್ನು ವಿವರಿಸಿ. ಬೇಡಿಕೆ ಮತ್ತು ಪೂರೈಕೆ ರೇಖೆ ಏಕಕಾಲದ ಪಲ್ಲಟಗಳಿಂದ ಸಮತೋಲನದ ಮೇಲಿನ ಪರಿಣಾಮವನ್ನು ಬರೆಯಿರಿ. ತೋರಿಸುವ ಕೋಷ್ಟಕವನ್ನು ಬರೆಯಿರಿ. ಪ್ರಾಬ್ಲಮ್ ಒಂದು ಕೊಟ್ಟಿದ್ದೀನಿ. ಇದನ್ನು ಯಾಕೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಸರ್ ಅಂತಂದರೆ ನ್ಯೂ ಕ್ವಶನ್ ಬ್ಯಾಂಕಿಗೆ ಇವೆಲ್ಲ ಕ್ವಶನ್ಸ್ ಆ್ಯಡ್ ಆಗಿದೆ, ಅದನ್ನು ನಾವು ಓದಲೇಬೇಕಾಗುತ್ತೆ. ಅದಂತ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುದನ್ನು ವಿವರಿಸಿ. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ನಡುವಿರ್ತಕ್ಕಂಥ ಸರ್ಕಾರ ಕುಟುಂಬದ ವಲಯದ ಪಾತ್ರವನ್ನು ಚರ್ಚಿಸಿ. ನೆಕ್ಸ್ಟ್ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು, RBIನ ಕಾರ್ಯಗಳು. ಹಣವು ಅತ್ಯಂತ ಅನುಕೂಲಕರ ಘಟಕವಾಗಿದೆ, ಕಾರ್ಯನಿರ್ವಹಿಸುತ್ತದೆ. ಈ ಹೇಳಿಕೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಶಾಸನಬದ್ಧ ವ್ಯಾಖ್ಯಾನಗಳನ್ನು ಕುರಿತು ಬರೆಯಿರಿ. ಅನುಭೋಗ ಬಿಂಬಕ ಅಥವಾ ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ನೆಕ್ಸ್ಟ್ ಸರ್ಕಾರದ ಮುಂಗಡ ಪತ್ರ ಘಟಕಗಳ ಭಾಗಗಳ ಪಟವನ್ನು ಬರೆಯಿರಿ. ಅದಾದ ನಂತರ ಚಾಲ್ತಿ ಖಾತೆ ಬಂಡವಾಳ ಖಾತೆ.
ಚಾಲ್ತಿ ಖಾತೆ, ಬಂಡವಾಳ ಖಾತೆ, ಎರಡರಲ್ಲಿ ಒಂದು ಫಿಕ್ಸ್ ಬರುತ್ತೆ. ನೀವು ಓದಬೇಕು ಅದನ್ನು, ಚಿತ್ರವನ್ನು ತೆಗಿಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವ್ಯಾಪಾರ ಬಾಕಿಯ ಪರಿಕಲ್ಪನೆಯನ್ನು ವಿವರಿಸಿ. ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿ. 6 ಅಂಕದ ಪ್ರಶ್ನೆಗಳನ್ನು ನಾನು ನೋಡ್ತಾ ಹೋದಾಗ ಇಳಿಮುಖ ಸೀಮಾಂತ ತುಷ್ಟಿಗುಣ ಕೋಷ್ಟಕ ರೇಖಾಚಿತ್ರ, ಔದಾಸೀನ್ಯ ವಕ್ರರೇಖೆ ಲಕ್ಷಣ ಕೋಷ್ಟಕ ರೇಖಾಚಿತ್ರ, ಅದಾದ ನಂತರ ಅನುಭೋಗಿ ಆದರ್ಶ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಈ ಪ್ರಾಬ್ಲಮನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಸರಾಸರಿ ಉತ್ಪನ್ನ APTP MP ಇವುಗಳನ್ನು ಕಂಡುಹಿಡಿದು ಒಂದು ಲೆಕ್ಕ ಇದೆ, ಅದನ್ನು ನೋಡ್ಕೋಬೇಕು. TP AP MP ರೇಖಾಗಳ ಆಕಾರಗಳನ್ನು ವಿವರಿಸಿ. ಇದೊಂದು ನ್ಯೂ ಕ್ವಶನ್ ಆ್ಯಡ್ ಆಗಿರ್ತಕ್ಕಂಥದ್ದು, ಮಾಡಲ್ ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ದಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಓದಲೇಬೇಕಾಗುತ್ತೆ. ಸಮಗ್ರ ಆರ್ಥಿಕತೆ ಅನನ್ಯತೆಗಳನ್ನು ವಿವರಿಸಿ, ಓಲ್ಡ್ ಕ್ವಶನ್ ಇಂಪಾರ್ಟೆಂಟ್. GDPಯನ್ನು ಮಾಪನ ಮಾಡ್ತಕ್ಕಂಥ ಮೂರು ವೆಚ್ಚದ ವಿಧಾನವನ್ನು ಬರೀರಿ. 3 ವಿಧಾನಗಳು ಒಂದೇ ಉತ್ತರವನ್ನು ನೀಡ್ತಕ್ಕಂಥದ್ದು, ಇದನ್ನೊಂದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳನ್ನು ಬರೀರಿ. ಹಣದ ಕಾರ್ಯಗಳನ್ನು ವಿವರಿಸಿ. ಇದು ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ಹೇಗೆ ನಿವಾರಣೆ ಮಾಡುತ್ತದೆ ಅಂತ ಬರೀಬೇಕು. ಚೀನಿವರ್ ಲಾಲ, ಅಕ್ಕಸಾಲಿಗ ಚೀನಿವರ್ ಲಾಲನ ಕತೆ ಬರೀಬೇಕು. ಸ್ಥಿರ ವಿನಿಮಯ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳನ್ನು ನಾವು ನೋಡಬೇಕಾಗತ್ತೆ. ಅದಾದ ನಂತರ ಆಮದುಗಳ ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯ ಮಾರುಕಟ್ಟೆ ಮೇಲಿನ ಬೀರುವ ಪರಿಮಾಣವನ್ನು ನಾವು ರೇಖಾಚಿತ್ರದ ಸಹಾಯದೊಂದಿಗೆ ಬರೀಬೇಕು. GDPಯ ಒಂದು ಯೋಗಕ್ಷೇಮ ಸೂಚ್ಯಾಂಕವಾಗಿರ್ತಕ್ಕಂಥದ್ದು, ಬಳಸಿಕೊಳ್ಳುವುದರ ಮಿತಿಗಳನ್ನು ವಿವರಿಸಿ. ಸಂದಾಯ ಭಾಗಿ ಖಾತೆಗಳನ್ನು ವಿವರಿಸಿ. ಅದಾದ ನಂತರ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸನ್ನು ನೋಡೋದಾದರೆ ಇಲ್ಲಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1 ಬೆಲೆ 10 ರೂಪಾಯಿ ಆಗಿದೆ, X2 ಬೆಲೆ 20 ರೂಪಾಯಿ ಆಗಿದೆ, ಆದಾಯ M100 ರೂಪಾಯಿ ಆಗಿರ್ತಕ್ಕಂಥದ್ದು. ನೋಡಿ ಎಷ್ಟು X1 ಖರೀದಿಸಬಹುದು ಅಂತಂದರೆ, ಒಂದು ಸರಕು X1 ಸರಕನ್ನು ಎಷ್ಟು ಖರೀದಿಸಬಹುದು ಅಂದರೆ 10 ಖರೀದಿಸಬಹುದು. ಅದಾದ ನಂತರ X2 ಸರಕನ್ನು ಎಷ್ಟು ಖರೀದಿ ಮಾಡ್ಬೋದು ಅಂದರೆ ಅದು 5. ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರ್ತಕ್ಕಂಥದ್ದು. ಅದಾದ ನಂತರ ನೋಡೋದಾದರೆ ಎಲ್ಲ ಸಂಯೋಜನೆಗಳು ಆದಾಯಕ್ಕೆ ಸಮನಾಗಿರುತ್ತದೆಯೇ ಅಂತ ಕೇಳ್ತಾರೆ, ಎಸ್ ಅಂತ ಹೌದು ಅಂತ ಬರೀರಿ. X1ಗಾಗಿ X2 ಬಿಟ್ಟು ಕೊಡಬೇಕೆ? ನೆಕ್ಸ್ಟ್ ಆನ್ಸರ್ ನೋಡಿ, ಹೌದು. 2ನೇ ಮಾರ್ಕೆಟ್ ಇಕ್ವಿಲಿಬ್ರಿಯಮಲ್ಲಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ನಾನು ಕೊಟ್ಟಿದ್ದೀನಿ. ನ್ಯಾಷನಲ್ ಇನ್ಕಮ್ ಐಡೆಂಟಿಟೀಸ್, ಇಲ್ಲೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಇದೆ. ಇದಿಷ್ಟು 80 ಅಂಕದ ಸಂಪೂರ್ಣ ಪ್ಯಾಕೇಜ್ ಇದು. ಇಷ್ಟನ್ನು ಓದ್ಕೊಳ್ಳಿ. ಇದರಲ್ಲಿ ತುಂಬ 75 ಅಬೋವ್ ಬರ್ತಕ್ಕಂಥ ನಿಮ್ಗೆ ಚಾನ್ಸಸ್ ಇದೆ. ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಕೊಟ್ಟಿದ್ದೀನಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ 1 ಅಂಕದ ಪ್ರಶ್ನೆಗಳು ಮತ್ತು MCQ ಪ್ರಶ್ನೆಗಳನ್ನು ಇನ್ನೊಂದು ಸ್ವಲ್ಪ ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.